ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿರಹಟ್ಟಿ ಪಟ್ಟಣದಲ್ಲಿ ಸಿಗರೇಟ್ ಬಾಕಿ ವಿಚಾರಕ್ಕೆ ನಡೆದ ಗ್ರಾಹಕ ಮತ್ತು ಮಾಲೀಕನ ನಡುವೆ ನಡೆದಂಥ ಘರ್ಷಣೆ ಈಗ ಹಿಂದೂ ಮುಸ್ಲಿಂ ಘರ್ಷಣೆಯಾಗಿ ಮಾರ್ಪಟ್ಟಿದೆ. ಹೀಗಾಗಿ ಇದರಲ್ಲಿ ಈ ಒಂದು ಘಟನೆ ಹಿಂದೆ SDPI ಕೈವಾಡಿದೆ ಅನ್ನೋ ಆರೋಪ ಕೂಡ ಈಗ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿದ ಗದಗ SP ಆದಂಥ ರೋಹನ್ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ. ಸರ್, ಏನು ಘಟನೆ ನಡೆದಿದೆ? ಇದರ ಹಿಂದೆ SDPI ಕೈವಾಡಿದೆಯಾ ಅನ್ನುವಂಥದ್ದು ಇಲ್ಲಿ ಶಾಸಕರು ಜೊತೆಗೆ ಹಿಂದೂ ಸಂಘಟನೆಗಳ ಆರೋಪ ಇದೆ. ಇದ್ರಾಗ ಎಷ್ಟು ಜನ ಈ ಒಂದು SDPI ಕಾರ್ಯಕರ್ತರು ಇದ್ದಾರಾ ಅಂತ? ನೆನ್ನೆ ದಿನ ಸುಮಾರು 1 ರಿಂದ 1:30 ಸಂದರ್ಭದಲ್ಲಿ ಈ ಒಂದು ಎಗ್ ರೈಸ್ ಅಂಗಡಿ ಮಾಲೀಕ ಮತ್ತು ಆಪೋಸಿಟ್ ಸೈಡಲ್ಲಿರೋ ಯುವಕರ ಜೊತೆ ಒಂದು ಜಗಳ ಆಗಿರುತ್ತೆ. ಆ ಜಗಳಲ್ಲಿ ನೀವು ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಸುಮಾರು 250 ರಿಂದ 300 ರೂಪಾಯಿ ಅಂತ ಹೇಳಿ ಅದೊಂದು ಸ್ಮಾಲ್ ಅಮೌಂಟಿಗೆ ಜಗಳ ಆಗುತ್ತೆ. ಅದರಲ್ಲಿ ಅಕ್ಕಪಕ್ಕ ಇರೋ ಜನರು ಅದರಲ್ಲಿ ಕೂಡ್ಕೊಂಡು ಒಟ್ಟಿಗೆ ಜಗಳ ಆಡಿರ್ತಾರೆ. ಈ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು SDPI ಕಚೇರಿ ಇರೋ ಕಾರಣಕ್ಕಾಗಿ ಅವರು ಕೂಡ ಇಲ್ಲಿ ಬಂದು ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ಹೇಳಿ ಸುಮಾರು ಆರೋಪ ಕೇಳಿ ಬಂದಿರುತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು ವೀಡಿಯೋಸ್ನ ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೀವಿ. ವೀಡಿಯೋಸಲ್ಲಿ ಪರಿಶೀಲನೆ ಮಾಡಿ ನಾವು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದರು ಅವ್ರಿಗೆ ಆಲ್ರೆಡಿ ನಾವು ಲಿಸ್ಟ್ನ ಮಾಡಿದ್ದೀವಿ. ಅದರಲ್ಲಿ ನಿನ್ನೆನೇ ನಾವು ಸಾಕಷ್ಟು ಮಂದಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಆಲ್ರೆಡಿ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರುಪಡಿಸಿದ್ವಿ. ಸರ್, ಈಗ SDPI ಕಾರ್ಯಕರ್ತರು ಇದ್ದಾರೆ ಅನ್ನೋಂಥದ್ದು ನಿಮ್ಮ ಪರಿಸ್ಥಿತಿ ಅರೆಸ್ಟ್ ಮಾಡಿದಾರಲ್ಲ, ಅದರಲ್ಲಿ ಎಷ್ಟು ಜನ SDPI ಇದ್ದಾರೆ ಅಂತ? ಈಗ ನೋಡಿ, ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ರಲ್ಲಿ ನಾವು ಯುವಕರ ಡೀಟೇಲ್ಸ್ನೆಲ್ಲ ತೊಗೊಂಡಿದ್ದೀವಿ ಮತ್ತು ತನಿಖೆ ಕೂಡ ಮಾಡ್ತಿದ್ದೀವಿ. ಅವ್ರದ್ದು SDPIಗೆ ಡೈರೆಕ್ಟ್ ಲಿಂಕ್ ಇದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೀವಿ. ಯಾವುದೇ ಸಂಘಟನೆಗೆ ಸಂಬಂಧಪಟ್ಟಿರಲಿ, ಯಾವುದೇ ಒಂದು ಗ್ರೂಪಿಗೆ ಇರಲಿ, ಅವ್ರದ್ದು ಕಾನೂನು ರೀತಿಯಲ್ಲಿ ಏನು ತಪ್ಪಿದೆ ಅದಕ್ಕೆ 100% ನಾವು ಆ್ಯಕ್ಷನ್ ತೊಗೊಂಡು ಯಾರು ಈ ಥರ ಕೋಮುಗಲಭೆ ಸೃಷ್ಟಿ ಮಾಡ್ತಾರೆ ಮತ್ತು ಯಾರು ಇಬ್ಬರು ಗುಂಪಿನ ನಡುವೆ ಈ ಥರ ಮಾಡ್ತಾರೆ ಅವ್ರ ಮೇಲೆ ನಾವು 100% ಸ್ಟ್ರಿಕ್ಟ್ ಎಲ್ಲ ರೀತಿಯ ಆ್ಯಕ್ಷನ್ನು ತೊಗೊತೀವಿ. ಈ ಹಿಂದೆ ಇಲ್ಲೂ ಆಗಸ್ಟ್ 15 ಸಂದರ್ಭದಲ್ಲಿ SDPI ಕಾರ್ಯಕರ್ತರು SDPI ಧ್ವಜ ಹಾರಿಸಲಿಕ್ಕೆ ಯತ್ನ ಮಾಡಿದರು ಅಂತೇಳಿ ಇಲ್ಲಿನ ಸ್ಥಳೀಯ ಶಾಸಕರು ಆರೋಪ ಮಾಡಿದ್ದಾರೆ ಸರ್. ಹೀಗಾಗಿ ಅವರಿಂದಲೇ ಈ ಘಟನೆ ನಡೆದಿದೆ ಅನ್ನುವಂಥದ್ದು. ಹೀಗಾಗಿ ಸ್ಪಷ್ಟವಾಗಿ ಇನ್ನೂ ಅವರು ಇದ್ದಾರೋ ಇಲ್ಲವೋ ಅನ್ನೋಂಥದ್ದು ಏನಾದರೂ ಮಾಹಿತಿ ಸರ್? ನಾವು ತನಿಖೆ ಮಾಡ್ತಿದ್ದೀವಿ. ಈಗ ಇವ್ರು ಹೇಳೋ ಪ್ರಕಾರ SDPI ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಕ್ಕಿಂತ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿದ ನಂತರ ನಮಗೆ ತನಿಖೆ ಮಾಡಲಿಕ್ಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟು ಜನ ಇದ್ದಾರೆ, ಅವ್ರದ್ದು ಯಾವುದೇ ಸಂಘಟನೆ ಆಗಿರಲಿ, SDPI ಆಗಿರಲಿ, ಇನ್ನಿತರೆ ಸಂಘಟನೆ ಆಗಿರಲಿ, ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ 100% ಆ್ಯಕ್ಷನ್ ತೊಗೊತೀವಿ. ಈಗ ಈ ಥರ ಕಿಡಿಗೇಡಿಗಳು ಪದೇ ಈ ಥರ ಈಗ ಸಿರಹಟ್ಟಿಯಲ್ಲಿ ಅಂದರೆ ಇದು ಶಾಂತಿ ಇರುವಂಥ ಪ್ರದೇಶ, ಇದು ಫಸ್ಟ್ ಟೈಮ್ ಈ ಥರ ಕೋಮುಗಲಭೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಿಂದ ನೀವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ? ಏನೆಲ್ಲ ಕ್ರಮಗಳು ಕೈಗೊಂಡಿದ್ದೀರಿ? ಈಗ ನೋಡಿ, ನಿನ್ನೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಸ್ಟಾರ್ಟ್ ಆಗಿದೆ. ಆ ಸಂದರ್ಭಕ್ಕೆ ಅಕ್ಕಪಕ್ಕ ಇರೋರು ಸೇರ್ಕೊಂಡಿದ್ದಾರೆ, ಅದರಿಂದ ಇದು ಆಗಿದೆ. ಸೊ ಈ ವೈಯಕ್ತಿಕ ವಿಚಾರ ಹಿಂಗೆ ಅದು ಬದಲಾಗಿದೆ. ಅದನ್ನು ಬಿಟ್ಟು ನಾನು ಸ್ಪಷ್ಟವಾಗಿ ಈ ಹಿನ್ನೆಲೆ ಆ ಹಿನ್ನೆಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾವು ಜಸ್ಟ್ ನಮ್ಮದು ಪ್ರಯತ್ನ ಏನಿದೆ, ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆಲ್ಲ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳಿ ನಮ್ಮದು ಗೋಲ್ ಇದೆ. SDPI ಕಾರ್ಯಕ್ರಮ ಗಡೀಪಾರು ಮಾಡಬೇಕು ಅನ್ನುವಂಥದ್ದು MLA ಅವರ ಒತ್ತಾಯ. 100% ಯಾರು ಶಾಂತಿನ ಕೆಡಿಸ್ತಾರೆ, ಯಾರು ಶಾಂತಿನ ಕದರಿಸ್ತಾರೆ, ಇಂಥವ್ರ ಮೇಲೆಲ್ಲ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡಿದ್ವಿ. ಗಡೀಪಾರಾಗಿರಲಿ, ಗೂಂಡಾಕ್ಟ್ ಆಗಿರಲಿ, ಎಲ್ಲ ರೀತಿ ಕ್ರಮ ಜರುಗಿಸ್ತೀವಿ. ಇದಿಷ್ಟು ಗದಗ SP ಆದಂಥ ಶ್ರೀ ರೋಹನ್ ಜಗದೀಶ್ ಅವ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.